ಜೊತೆ ಪತ್ರಿಕಾಗೋಷ್ಠಿ ಬಂದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೂ ಸಹ ಸ್ವಾಗತ ಕೊಡ್ತಾ, ಇವತ್ತು ಏನು ವಿಷಯ ಅಂದರೆ, ಈ ಪಂಚಾಯತ್ ರಾಜ್ ಇಲಾಖೆ ರಾಜ್ಯ ಸರ್ಕಾರ ಎಲ್ಲ ಪಂಚಾಯತಿಗಳಿಗೂ ಒಂದು ಸುತ್ತೋಲೆ ಕಳಿಸಿದೆ. ಅದು ಯಾವಾಗಾದರೆ 29/5/2025 ಏನು ಕಳಿಸಿದ್ದಾರೆ ಅಂದರೆ, ಈ ಮನೆಗಳಿಗೆ ನೀವು ಕರೆಂಟಿಗೆ NOC ಕೊಡೋದಾದರೆ, ಯಾವುದಕ್ಕೆ ಒಂದು NOC ಕೊಡೋದಾದರೆ, ಲೈಸೆನ್ಸ್ ಕೊಡೋದಾದರೆ ನೀವು ಆನ್ಲೈನಲ್ಲೇ ಕೊಡಬೇಕು ಅಂತ. ಆನ್ಲೈನಲ್ಲೇ ಕೊಡಬೇಕು ಅಂತ ಹೇಳಿದರೆ ಆವಾಗ ಪ್ರತಿಯೊಂದು ಮನೆಗಳಿಗೂ ಸಹ 911 ಬೇಕಾಗುತ್ತೆ. ಈಗ 911 ಆಲ್ಮೋಸ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಬಹುತೇಕ 50% ಅಷ್ಟೇ ಇದೆ. ಇನ್ನು 50% ಹಂಗಾಮಿ ಖಾತೆ, ಬರೀ ಕಂದಾಯ ಕಟ್ಟಿರೋದು, ಮೇಲ್ಛಾವಣಿ ಖಾತೆ, ಈ ರೀತಿ ಇದ್ದಾವೆ. ಅವಕ್ಕೆ 911 ಬೇಕು ಅಂದರೆ ಅದಕ್ಕೆ ಹಕ್ಕುಪತ್ರ ಬೇಕಾಗುತ್ತೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ದಾಖಲಾತಿಗಳು ಬೇಕಾಗುತ್ತೆ. ಇಲ್ಲಾಂದರೆ 911 ಪಂಚಾಯಿತಿಯವರಿಗೆ ಕೊಡೋಕ್ಕೆ ಅವಕಾಶ ಇಲ್ಲ. ಹಕ್ಕುಪತ್ರ ಬೇಕು, ಇಲ್ಲಾಂದರೆ ಗ್ರಾಮ ಠಾಣದಲ್ಲಿರಬೇಕು. ಹೀಗೆ ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಏನಾಗಿದೆ ಅಂದರೆ, ಆಲ್ಮೋಸ್ಟು ಫಾರೆಸ್ಟಲ್ಲಿದ್ದಾರೆ, ಕಂದಾಯ ಭೂಮಿ ಒಳಗಿದ್ದಾರೆ, ಗ್ರಾಮ ಠಾಣದಲ್ಲಿದ್ದಾರೆ. ಗ್ರಾಮ ಠಾಣದಲ್ಲಿದ್ದಾರೆ ಇವತ್ತು 911 ಸಿಗ್ಬೋದು, ಆದರೆ ಕಂದಾಯ ಭೂಮಿ ಮತ್ತು ಅರಣ್ಯ ಭೂಮಿಯಲ್ಲಿರೋರಿಗೆ ಯಾವ ಕಾರಣಕ್ಕೂ ಹಕ್ಕುಪತ್ರ ಈಗ ಆಲ್ಮೋಸ್ಟ್ ಸಿಕ್ಕಿಲ್ಲ. ಈಗ ಕಂದಾಯ ಭೂಮಿಯಲ್ಲಿರೋರಿಗೆ 94 ಸ್ಕೇಲ್ ಒಂದಿಷ್ಟು ಪರ್ಸೆಂಟೇಜ್ ಜನರಿಗೆ ಸಿಕ್ಕಿರ್ಬೋದು, ಆದರೆ ಅರಣ್ಯ ಭೂಮಿಯಲ್ಲಿರೋರಿಗಂತೂ ಸಿಕ್ಕಿಲ್ಲ. ಅದರಲ್ಲಿ ಬರೀ ಅಲ್ಲಿದ್ದಂಥ ವಾಸ ಇದ್ದಂಥ ಜನರ ತಪ್ಪಲ್ಲ, ಅದು ಹಿಂದೆ ಅಧಿಕಾರಿಗಳದ್ದು ಸರ್ಕಾರದ್ದು ಸಹ ತಪ್ಪಿದೆ. ಒಂದು ಉದಾಹರಣೆ ಹೇಳ್ತೀನಿ. ಈಗ ಮುಳುಗಡೆದಾರರಿಗೆ ಸಾಕಷ್ಟು ಜನ ಶರಾವತಿ ಮುಳುಗಡೆಯಾಗಿ ಬಂದಂಥವ್ರು ಇದ್ದರು, ಅಲ್ಲಿ ಹೋಗಿ ಬಿಟ್ಟರು. ಅಲ್ಲಿ ಅವರಿಗೆ ರಿಲೀಸ್ ಆದ ಜಾಗ ನಿಮ್ಗೆ ಇಲ್ಲಿದೆ ಅಂತ ಹೋಗಿ ಜನ ಬಿಟ್ಟರು. ಅವ್ರು ಏನು ಮಾಡಿದ್ರು ಅಂದರೆ, ರಿಲೀಸ್ ಆದ ಜಾಗ ಬೇರೆ ಕಡೆ ಇತ್ತು, ಈ ಕಡೆ ಸಾಗುವಳಿ ಮಾಡ್ತಿದ್ರು. ಆದರೆ ಇವತ್ತಲ್ಲಿ ಹೋಗಿ ಅವ್ರಿಗೆ ಮಂಜೂರಾತಿ ಅಥವಾ ಹಕ್ಕುಪತ್ರ ಕೊಡೋಣ ಅಂತ ಹೋದರೆ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ತೋರಿಸ್ತದೆ. ಅಂಬ್ಲಿಗೋಳ ಜಲಾಶಯದಲ್ಲಿರ್ಬೋದು, ಶರಾವತಿಯಲ್ಲಿರ್ಬೋದು. ಈ ರೀತಿ ಹಿಂಗಿರೋದ್ರಿಂದ ಅವತ್ತು ಅಧಿಕಾರಿಗಳು ತಪ್ಪು ಆಗಿರೋದ್ರಿಂದ ಇವತ್ತು ಅದನ್ನು ಯಾಕೆ ಜನರಿಗೆ ಹೊರೆ ಹೊರಿಸ್ತೀವಿ? ಇವತ್ತು ಅವತ್ತು ಪಾಪ ಮುಗ್ಧ ರೈತರು ಅಲ್ಲಿಂದ ಮುಳುಗಡೆ ಆದ ಕೂಡಲೇ ಬಂದರು, ಅವ್ರು ಎಲ್ಲೆಲ್ಲ ಒಂದು ಕಡೆ ಪಾಪ ಸಾಗುವಳಿ ಮಾಡ್ಕೊಂಡಿದ್ರು. ಆದರೆ ಅದರಲ್ಲಿ 80% ಜನರು ಅಲ್ಲಿ ರಿಲೀಸ್ ಆದ ಜಾಗದಲ್ಲಿ ಇದ್ದಾರೆ. ಇನ್ನೊಂದು 20% ಜನ ಆ ರಿಲೀಸ್ ಆದ ಜಾಗದಲ್ಲಿ ಇಲ್ಲ. ಅವ್ರಿಗೆ ಒಂದು ಕಡೆ ಅನನುಕೂಲ, ಇನ್ನೊಂದು ಕಡೆ ನಮ್ಮ ಎಲ್ಲ ರೈತಾಪಿ ವರ್ಗರು ಗ್ರಾಮಾಂತರ ಪ್ರದೇಶದಲ್ಲಿ ಅವರವರು ಇರೋಂಥ ಸ್ವಾಧೀನದಲ್ಲಿ ಅವ್ರ ಮನೆ ಕಟ್ಟಿ ವಾಸ ಇದ್ದಾರೆ. ಮತ್ತು ಸುಮಾರು 50% ಗಟ್ಟಲೆ ಪಂಚಾಯತಿಯಲ್ಲಿ ಕಂದಾಯ ಕಟ್ಟಿ ಬಂದಿದ್ದಾರೆ. ಆದರೆ ಅವರಿಗೆ ಕಾರಣಾಂತರಗಳಿಂದ ಅವರಿಗೆ ದಾಖಲೆಗಳು ಸಿಕ್ಕಿಲ್ಲ. ಅದಕ್ಕಾಗಿ ಈ ಕಾರಣಕ್ಕೋಸ್ಕರ ಇವರ ಆದೇಶ ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು 50% ಜನರಿಗೆ ಇದು ಅನಾನುಕೂಲ ಆಗುತ್ತೆ. ಸರ್ಕಾರ ಇದನ್ನು ತಕ್ಷಣವೇ ಹಿಂಪಡಿಬೇಕು. ಮುಂಚೆ ಯಾವ ರೀತಿ ಕಾನೂನು ಇತ್ತು, ಈಗೇನು ಪಂಚಾಯತಿಯಲ್ಲಿ ಒಂದು ವಾಸ ಇದ್ದಾರೆ ಅಂದರೆ ಒಂದು ಹಂಗಾಮಿ ಖಾತೆ ಹಾಕ್ಕೊಳ್ಳೋದು, ಮೇಲ್ಛಾವಣಿ ಖಾತೆ ಹಾಕ್ಕೊಳ್ಳೋದು, ಈ ರೀತಿಯ ಏನು ವ್ಯವಸ್ಥೆ ಇತ್ತು ಅದನ್ನೇ ಮುಂದುವರಿಸಬೇಕು ಅಂತ ನಮ್ಮ ಪಕ್ಷದ ಒತ್ತಾಯ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲರೂ ಸರ್ಕಾರ ಈ ಆದೇಶ ರದ್ದುಪಡಿಸಲು ಹೋದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ನಾಯಕರ ಜೊತೆ ಸೇರಿ ಹೋರಾಟವನ್ನು ನಾವು ಸಾಗರದಿಂದ ಶಿವಮೊಗ್ಗ ಜಿಲ್ಲೆಯಿಂದಲೇ ಇದನ್ನು ಪ್ರಾರಂಭ ಮಾಡ್ತೀವಿ. ಒಂದಾಯಿತು ಸರ್ಕಾರ. ಇನ್ನೊಂದು ಕಡೆ ನಿನ್ನೆ ನಮ್ಮ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಪ್ರೆಸ್ ಮೀಟ್ ಮಾಡಿದ್ದಾರೆ. ಮೊನ್ನೆ ಏನೋ ನಮ್ಮ ಹಕ್ರೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಏನು ಹೇಳಿದ್ದಾರೆ, ಒಬ್ಬ MLA PR ಅಂತದ್ದು ಅವರು ತಾಲೂಕಿನ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡೋಕ್ಕೆ ಎಲ್ಲ ಅವಕಾಶ ಇದೆ ಅಂತ. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ನಿನ್ನೆ ಹೇಳಿದ್ದಾರೆ, ಇಲ್ಲ ನಾವು ಕರೆದಿಲ್ಲ, ಅದು EO ಕರೆದಿರೋದು ಅಂತ. ನಮ್ಮ ಅಲ್ಲಿ ಕೂತಿರೋಂಥ ಎಲ್ಲರೂ ಸಹ ಕಾವಲು ತಿಮ್ಮಪ್ಪನ ಬೆಂಬಲಿಗರೆ ಆಲ್ಮೋಸ್ಟ್ ಎಲ್ಲರೂ ಇದೆ. ತಮ್ಮ ಆತ್ಮಸಾಕ್ಷಿ ಮುಖ್ಯಂದು ಹೇಳಿ ನೋಡೋಣ, ಆತ್ಮಸಾಕ್ಷಿಯಾಗಿ ಇದು ಅವ್ರು PA ಕರೆದಿದ್ದಲ್ಲ, EO ಕರೆದಿರೋದು ಅಂತ. ಯಾಕಂದರೆ PA ಕರೆದಿರೋದು, ಮೀಟಿಂಗ್ ಮಾಡಿರೋದು ಪತ್ರಿಕೆಯಲ್ಲಿ ಬಂದಿದೆ, ಸೂಚನೆ ಕೊಟ್ಟು ಅಂತೇಳಿ. ಯಾವಾಗ ವಿರೋಧ ಪಕ್ಷದವ್ರು ವಿರೋಧ ಮಾಡಿದ ಮೇಲೆ EO ಹತ್ರ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಏನಂತ, ಇಲ್ಲ ನಾನೇ ಕರೆದಿರೋದು ಅಂತ. ಹಾಗಾಗಿ EO ಅವರು ಕರೆದಿರೋದಾದರೆ ಮತ್ತೆ ಇವ್ರು ಯಾಕೆ ಸಭಾಧ್ಯಕ್ಷತೆ ವಹಿಸ್ಬೇಕಾಗಿತ್ತು PA? ಹಾಗಾಗಿ ಎಲ್ಲ ಒಂದು ಕಡೆ ಮಾಡಿರೋ ತಪ್ಪುಗಳಿಗೆ ಮತ್ತೆ ಸಮರ್ಥನೆ ಮಾಡೋಕ್ಕೆ ಹೋಗಬೇಕು. ಹೌದು ಇದು ತಪ್ಪಾಗಿದೆ, ನಾವು ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತ ಹೇಳಬೇಕು.
ಆದರೆ ನಿಮ್ಮ ತಪ್ಪುಗಳನ್ನು ಹೇಳಿಕೊಡ್ಲೇ ಆ ಹೇಳ್ದ್ರ ಮೇಲೆ ಆರೋಪ ಮಾಡೋದಿದೆಯಲ್ಲ ಅದು ತಪ್ಪು. ಯಾಕಂದರೆ ಹಾಕಿದ್ರ ಮೇಲೆ ಎಲ್ಲ ಭೂಕಾಳುಗಳಿಗೆ ನಿಮ್ಮ ಮೇಲೂ ಇದೆ ಅಂತ ಅಲ್ಲಿ ಕೂತು ಇದಿರಲ್ಲ ನೀವು ಪ್ರೆಸ್ ಮೀಟಿಗೆ ಹಂಗೆ ಹುಡುಕಕ್ಕೆ ಹೋದರೆ ಎಲ್ಲರಿಗೂ ಇದೆ. ನೀವು ಕೂತ್ಕೊಂತ ಪ್ರೆಸ್ ಮೀಟ್ ಮಾಡಿದಂಥ ಎಲ್ಲರೂ ಸಮೇತನೂ ಮನೆಯಲ್ಲೂ ಸಹ ಅಕ್ರಮ ಜಾಗ ಇದ್ದೇ ಇರುತ್ತೆ. ಒಂದು ವೇಳೆ ಕೃಷಿ ಜಮೀನು ಇರ್ಬೋದು ಅಥವಾ ತಾವು ಒಂದು ಮನೆ ಕಡೆಗಿನ ಸೈಟ್ ಇದ್ದರೂ ಅಲ್ಲಿ ಕನಿಷ್ಠ ಒಂದು 100 ಸ್ಕ್ವೇರ್ ಫೀಟರು ಅಕ್ರಮ ಇದ್ದೇ ಇರುತ್ತೆ. ಈ ರೀತಿ ನೀವು ಹುಡುಕಕ್ಕೆ ಹೋದರೆ ಹಾಗಾಗಿ ಅಂಥವನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದನ್ನ ಬಿಡ್ರಿ. ಯಾಕಂದರೆ ನಮ್ಮ ಕಲ್ಸೆ ಚಂದ್ರಪ್ಪನವರು ಹಿರಿಯರಿದ್ದಾರೆ. ನೀವು ಸುಮ್ಮನೆ ಅವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಅವ್ರನ್ನ ಸಮರ್ಥನೆ ಮಾಡೋಕ್ಕೆ ನೀವು ಹೋಗಬಾರ್ದು. ಯಾಕೆಂದರೆ ಈಗ ಕಾಂಗ್ರೆಸ್ಸಿನ ಈಗ 2ನೇ ಟೀಮ್ ಪ್ರೆಸ್ ಮೀಟಿಗೆ ಸಮರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಹಿಂದೊಂದು ಇತ್ತು, ಈಗೊಂದು ಸುಮಾರು ಆಯ್ತಪ್ಪ. 1 ಟೀಮ್ ಈಗ ಕ್ಲೋಸ್ ಆಯಿತು. ಈಗ ಇದು 2ನೇ ಪಾರ್ಟ್ ಕಾಂಗ್ರೆಸ್ 2 ಇದು ಕಾಂಗ್ರೆಸ್ ಪ್ರೆಸ್ ಮೀಟ್ ಮಾಡ್ತಾರೆ. ಇನ್ನು ಮುಂದೆ ಎಷ್ಟಾಗ್ತವೋ ನೋಡೋಣ ಅವ್ರು ಸಮರ್ಥನೆ ಮಾಡೋಕ್ಕೆ. ಯಾಕೆಂದರೆ ಒಂದು ಹಂತ ಸಮರ್ಥನೆ ಮಾಡಿದವರಿಗೆ ಜನ ಹೋಗಿ ಇರೋ ತಪ್ಪು ಹೇಳಿದ್ರೆ ನೀವ್ಯಾಕೆ ಸಮರ್ಥನೆ ಮಾಡ್ತೀರಿ ಅಂತ ಅವ್ರಿಗೆ ಹೇಳಿ ಅವರು 1 ಟೀಮ್ ಬಿಟ್ಟಿದ್ದಾರೆ. ಈಗ ಪಾಪ ಈಗ ಪ್ರಾರಂಭ ಮಾಡಿದ್ದಾರೆ. ಆಯಿತು, ತಾವು ಜನರ ಪರವಾಗಿ ಸಮರ್ಥನೆ ಮಾಡಿ ಅದಕ್ಕೆ ಆಡಳಿತ ಕೊಡ್ರಿ. ಆದರೆ ಈ ರೀತಿಯ ತಪ್ಪುಗಳನ್ನು ನೀವು ಸಮರ್ಥನೆ ಮಾಡೋಕ್ಕೆ ಹೋದರೆ ಜನ ನಾವು ಹೇಳ್ಬೋದು, ಏನೇ ಹೇಳಿದ್ರು ಜನರಿಗೆ ಗೊತ್ತಾಗುತ್ತೆ. ಇದರಲ್ಲೂ ಕಾವಡು ತಿಮ್ಮಪ್ಪನವರು ಇದ್ದಂಥ ಕ್ಷೇತ್ರ, ಕಾವಡು ತಿಮ್ಮಪ್ಪನವರು ಗೆಲ್ಲಿಸಿದಂಥ ಪಕ್ಷ ಇದ್ದು ತಾವೆಲ್ಲ ಕಾವಡು ತಿಮ್ಮಪ್ಪನವ್ರ ಜೊತೆ ಭಾಳ ವರ್ಷದಿಂದ ಇದ್ದಂಥವ್ರು ಈ ರೀತಿಯ ತಪ್ಪುಗಳನ್ನು ಸಮರ್ಥನೆ ಮಾಡಿದ್ರೆ ಒಳ್ಳೆಯದಲ್ಲ ಅಂತ ನಮ್ಮ ಅಭಿಪ್ರಾಯ. ಆಮೇಲೆ ತಾಲೂಕು ಆಡಳಿತ ಮುಜುಗರ ಜೊತೆಗೆ ತಾಲೂಕು ಆಡಳಿತ ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಅದನ್ನು ಯಾವ ಹಂತಕ್ಕೆ ಹೋಗಿದೆ ಅಂದರೆ ಇವತ್ತು ನಿಜಕ್ಕೂ ಇಡೀ ಕರ್ನಾಟಕದಲ್ಲಿ ಸಾಗರ ಅಂದರೆ ಕಾವಡು ತಿಮ್ಮಪ್ಪನವರಂಥವ್ರು ಇದ್ದಂಥ ಕ್ಷೇತ್ರ, ಅಭಿವೃದ್ಧಿ ಆದಂಥ ಕ್ಷೇತ್ರ, ಆಮೇಲೆ ಭ್ರಷ್ಟಾಚಾರ ಇಲ್ಲದಂಥ ಕ್ಷೇತ್ರ ಅನ್ನೋದು ಒಂದು ಹೆಸರಾಗಿತ್ತು. ಆದರೆ ಇವತ್ತೇನಾದ್ರು ಇಡೀ ಕರ್ನಾಟಕ ಕ್ಷೇತ್ರದಲ್ಲಿ ಏನಾದ್ರು ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ, ಆಡಳಿತ ವ್ಯವಸ್ಥೆ ಕುಸಿತವಾಗಿದೆ ಅಂದರೆ ಅದೇನಾದ್ರು ಸಾಗರ ಕ್ಷೇತ್ರ ಆಗಿದೆ. ಪಾಪ ನಮ್ಮ ಕಾವಡು ಸಾಹೇಬರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆಮೇಲೆ ಅನಿವಾರ್ಯ ಗೊತ್ತಿದ್ರು ಅನಿವಾರ್ಯ ಆಗಿಬಿಟ್ಟಿದೆ ಅಂತೇಳಿ ಈಗ ಸುಮ್ಮನೆ ಅವರು ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಹೇಳಂಗಿಲ್ಲ ಬಿಡಂಗಿಲ್ಲ, ಹಂಗೆ. ಆಮೇಲೆ ಹಿಂದೆ ಬರಬೇಕಾದ್ರೆ ಅನೇಕ ಹಾಲಪ್ಪನವ್ರ ಬಗ್ಗೆ ಹೇಳಿದ್ರು. ಯಾಕಂದರೆ ಹಾಲಪ್ಪನವರು ಈ ತಾಲೂಕಿಗೆ ಸುಮಾರು 2,500 ಕೋಟಿ ತಂದು ಅಭಿವೃದ್ಧಿ ಮಾಡಿದ್ರು. ಒಂದೇ ಸಾರಿ MLA ಆಗಿ ಮತ್ತು ಮಂತ್ರಿಯಲ್ಲ ಏನು ಅವರ ಅಭಿವೃದ್ಧಿ ಇವತ್ತು ಎಲ್ಲಿ ನೋಡಿದ್ರು ಸಹ ಅವರ ಹೆಸರು ಹೇಳುತ್ತೆ. ಹಾಲಪ್ಪನವ್ರ ಬಗ್ಗೆ ಎಷ್ಟು ಅಭಿವೃದ್ಧಿ ಮಾಡಿದ್ರು ಅಂತ ಅವ್ರ ಬಗ್ಗೆ ಸುಮಾರು ಅಪಪ್ರಚಾರ ಮಾಡಿದರು. ಆದರೆ ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ ಹಾಲಪ್ಪನವ್ರು ಯಾವ ರೀತಿ ಅಭಿವೃದ್ಧಿ ಮಾಡಿದರು ಅಂತ. ಒಂದೇನು ಅಂದರೆ ಹೋದ ಕೂಡಲೇ ಮಾತಾಡ್ಸಲ್ಲ ಅನ್ನೋದಕ್ಕಾಗಿ ಮಾತು ಅದನ್ನು ಮನೆ ಕೆಡಿಸ್ತು ಅಂತ. ಮಾತಾಡಿದ ಕೂಡಲೇ ಬರೀ ಸಾಕಾಗಲ್ಲ, ಒಂದು ಹಂತಕ್ಕೇನೋ ಹೌದು ಅನ್ಬೋದು, ಆದರೆ ಕೆಲಸನೇ ಹೇಳಬೇಕು, ಮಾತು ಹೇಳಲ್ಲ. ಅದಕ್ಕಾಗಿ ಯಾವತ್ತು ಮಾತು ಕಮ್ಮಿ ಇದ್ದವರು ಕೆಲಸ ಜಾಸ್ತಿ ಮಾಡ್ತಾರೆ. ಕಾವಡು ತಿಮ್ಮಪ್ಪನವ್ರು ಮಾತಾಡ್ತಾರಲ್ಲ ಕೆಲಸ ಜಾಸ್ತಿ ಮಾಡ್ತಾರೆ. ಹಾಲಪ್ಪನವರು ಮಾತು ಕಮ್ಮಿ ಇತ್ತು, ಕೆಲಸ ಜಾಸ್ತಿ ಮಾಡಿದ್ರು. ಇವರು ಮಾತು ಚೆನ್ನಾಗಿ ಆಡ್ತಾರೆ. ಯಾಕೆಂದರೆ ಇವರು ಭ್ರಷ್ಟಾಚಾರ ಯಾರು ಹೇಳಬಾರ್ದು ಅನ್ನೋ ಕಾರಣಕ್ಕಾಗಿ ಇವರೆಲ್ಲರಿಗೂ ಬಂದವರಿಗೆ ಹೆಗಲ ಮೇಲೆ ಕೈ ಹಾಕೋದು ಹೌದಾ ಅಂತ ಹೇಳೋದು. ಈ ಪರಿಸ್ಥಿತಿ ಸಾಗರದಲ್ಲಿ ಆಗಿದೆ. ಇನ್ನು ವರ್ಗಾವಣೆ, ಈಗಾಗಲೇ ಒಂದು ಹಂತದ ವರ್ಗಾವಣೆ ಎಲ್ಲ ಮುಗಿತು, ಈಗ 2ನೇ ಹಂತದ ವರ್ಗಾವಣೆ ಮಾಡಿದ್ರು. ವರ್ಗಾವಣೆಯಲ್ಲಿ ಆದರೆ ಏನು ಮುಂಚೆ ಒಂದಿಷ್ಟು ಫಿಕ್ಸ್ ಮಾಡಿದ್ರು. ಈಗ ಫಿಕ್ಸ್ ಮಾಡೋದ್ರ ಜೊತೆಗೆ ನೀವು ವಿರೋಧ ಪಕ್ಷದವ್ರ ಮೇಲೆ ನೀವು ಕೇಸ್ ಹಾಕಬೇಕು, ಇಷ್ಟೇ ಕೇಸ್ ಹಾಕಬೇಕು, ಅವ್ರಿಗೆ ತೊಂದರೆ ಕೊಡಬೇಕು, ಅವ್ರು ನನ್ನ ಹತ್ರ ಬರಬೇಕು, ಈ ನಿಟ್ಟಿನಲ್ಲಿ ನೀನು ಇಲ್ಲಿ ಕೆಲಸ ಮಾಡೋದಾದ್ರೆ ಮಾತ್ರ ನೀವು ನನ್ನ ಕ್ಷೇತ್ರಕ್ಕೆ ಬರಬೇಕು ಅಂತ ಅವ್ರ ಕಂಡೀಷನ್ ಮೇಲೆ ಆಗಿದೆ ಆ ಅಧಿಕಾರಿಗಳಿಗೆ. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಬರೋ ತನಕ ಇಂಥ 7 ಜನ ನೋಡಿರಲ್ಲ ಅಧಿಕಾರಿಗಳು, ಒಂದಿಷ್ಟು ಜನ ಆಯ್ತು ಬಿಡು ಅಂತೇಳಿ ಒಂದಿಷ್ಟು ಜನ ಬರ್ತಾರೆ. ಆಮೇಲೆ ಇಲ್ಲೇ ಸ್ಥಿತಿ ನೋಡಿ ಪಾಪ ಅವರು ಒಂದು ಶಾಂತಿ ಕಾಪಾಡ್ತಾರೆ ಅಂಥವ್ರು ಮತ್ತೆ ಇವರು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಒತ್ತಡ ಹಾಕಿ ವರ್ಗಾವಣೆ ಮಾಡೋ ಅಂಥ ಕೆಲಸ ನಡೀತಾ ಇದೆ. ಇದು ಮುಂದಿನ ದಿನಗಳಿಗೆ ಅಧಿಕಾರಿಗಳು ಸಹ ಎಚ್ಚೆತ್ಕೊಳ್ಬೇಕು. ಅಧಿಕಾರಿಗಳು ಇದು ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಬಲಾತ್ಕಾರಕ್ಕೆ ಅವರು ಬೆಂಡ್ ಆಗಬಾರ್ದು. ಅಧಿಕಾರಿಗಳಿಗೆ ನಾನು ಹೇಳೋದು, ಪೊಲೀಸ್ ಇಲಾಖೆ ಇರ್ಬೋದು, ಫಾರೆಸ್ಟ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾರೇ ಇರ್ಬೋದು, ನೀವು ಕಾನೂನುಬದ್ಧವಾಗಿ ಏನಿದೆ ಅದನ್ನು ಮಾಡಿ. ಕಾನೂನು ವಿರುದ್ಧವಾಗಿ ಯಾರು ಹೇಳಿದ್ರು ಸಹ ಆಡಳಿತ ಪಕ್ಷದಲ್ಲಿ ಹೇಳಿದ್ರು ಮಾಡಬೇಡಿ, ವಿರೋಧ ಪಕ್ಷ ಹೇಳಿದ್ರು ಮಾಡಬೇಡಿ. ಈಗ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಂದ ಹೇಳಿದ ಎಲ್ಲ ಕಡೆಯೂ ರಾಜಕಾರಣಿಗಳು ಹೇಳಿದ್ದೇ ಕಾನೂನು ಆಗಬೇಕು. ಆಡಳಿತ ಇದ್ದಂಥವ್ರು ಏನು ಹೇಳ್ತಾರೆ ಅದೇ ಕಾನೂನು ಆಯಿತು. ಈಗ ನಿಜವಾಗ್ಲೂ ಅಮಾಯಕರು ಪಾಪ ಎಲ್ಲರೂ ಅನ್ಯಾಯ ಐತೆ ಅಂತ ಹೇಳಿದ್ರೆ ಅವ್ರಿಗೆ ನ್ಯಾಯನೇ ಸಿಗದಂಥ ಸ್ಥಿತಿ ನಿರ್ಮಾಣ ಆಗ್ಬೋದು.
ಅಂತ ಇವತ್ತು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅಂಥ ಹೋರಾಟ ಮಾಡೋಂಥ ಅವಕಾಶವನ್ನು ಅಧಿಕಾರಿಗಳು ಕೊಡಬಾರ್ದು ಒಂದು ಕಡೆ. ಇನ್ನೊಂದು ಕಡೆ ಈ ಅವಾಗ ಕುಡುಕರ ತಾಲೂಕಾಗಿದೆ ಅಂತೇಳಿ ಇದೇ ಶಾಸಕರು ಬಂದಲ್ಲೆಲ್ಲ ಹೇಳೋದು, ನಾನು ಬಂದುಬಿಟ್ರೆ ಸಾಗರದಲ್ಲಿ ಅಂಗಡಿಗಳು ಹೊಸದಾಗಿ ಬಾರ್ಗಳು ಓಪನೇ ಆಗಲ್ಲ ಅಂತ. ನಾವೇನೋ ಒಂದು ಕಡೆ ಇರ್ಬೋದು, ನನಗೆ ಸರಿ ಬಿಡು ಹೊಸ ಅಂಗಡಿ ಅಂತ ಕೊಡಲ್ಲ ಅಂತ. ಹಾಲತ್ನವ್ರು ಒಂದಿಷ್ಟು ಜನ ಒಂದಿಷ್ಟು ಲೇಸನ್ಗಳು ಕೊಟ್ಟಿದ್ರು. ಯಾರು ಅಂದರೆ ಹಾಲತ್ ಕೊಟ್ಟಿದ್ದಲ್ಲ. MSL ಅಂದರೆ ಅದು ಸರ್ಕಾರದ ಅಂಗಡಿಗಳು. ಅದು ಹಿಂದೆ ಮಂಜೂರಾದಂಥ ಅಂಗಡಿಗಳು. ಸಾಕಷ್ಟು ಜನ ಈ ಖಾಸಗಿ ಅವರು ಒಂದು ಇದ್ರ ಮೇಲೆ 20-25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಬಾಟ್ಲಿ ಮೇಲೆ. ಇದು ಸರ್ಕಾರದ ಇದು ಆದರೆ ಒಂದು 25 ರೂಪಾಯಿ ಕಮ್ಮಿ ಆಗುತ್ತೆ. ಒಂದು ವೇಳೆ ಅಂಥ ಅವಕಾಶ ಸಿಕ್ಕರೆ ಇದ್ದರೆ ನೀವು ಮಾಡ್ರಪ್ಪ ಅಂತ ಅವ್ರು ಹೇಳಿದ್ರೆ ಬಿಟ್ಟರೆ ಅವ್ರು ಯಾವುದೇ ರೀತಿಯಲ್ಲಿ ಅಂಗಡಿಗಳನ್ನ ಖಾಸಗಿಯವರಿಗೆ ಕೊಟ್ಟಿಲ್ಲ ಕೊಡೋಕ್ಕೆ. ಇದಕ್ಕೋಸ್ಕರನೇ ಇವ್ರು ಏನು ಮಾಡಿದ್ರು ಅಂದರೆ ಅಯ್ಯೋ ಕುಡುಕರು ತಾಲೂಕು ಆಗ್ಬಿಡ್ತು, ಜನ ಉಳಿತಾ ಇಲ್ಲ ಅಂತೇಳಿ ಹೋರಾಟ ಮಾಡಿದ್ವಿ. ಆದರೆ ಇವತ್ತು ಆ MSL ಎಲ್ಲ ಹೋಗಲಿ, ಈಗ ಖಾಸಗಿಯವ್ರಿಗೆ ಎಷ್ಟು ತಂದೆ ಓಪನ್ ಮಾಡಿದ್ದಾರೆ ಸಾಗರದಲ್ಲಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಓಪನ್ ಮಾಡೋಕ್ಕಾಗಿ ತಯಾರಿದ್ದಾವೆ ಬಿಲ್ಡಿಂಗ್ಗಳು ತಿಳಿಸ್ಬೇಕಲ್ಲ ಇವರು. ಇವತ್ತು ಅಲ್ಲಿ ವಿಜಯನಗರದಲ್ಲಿ ಯಾಕೆ ಓಪನ್ ಆಯಿತು, BH ರೋಡಲ್ಲಿ ಇನ್ನೂ 2-3 ಓಪನ್ ಆಗಿ ತಯಾರಾದವಲ್ಲ. ಅಂದರೆ ಇವರು ಅದಕ್ಕೆ ಡಿಮ್ಯಾಂಡು, ನನಗೆ 25 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಇವರು ಸುಮ್ಮನೆ ಹೇಳಿದರೆ ಅವ್ರ ಪಾಡಿಗೆ ಅವ್ರ ಇಲಾಖೆ ಅವ್ರ ಕೆಲಸ ಮಾಡ್ತಾ ಇತ್ತು, ಓಪನ್ ಮಾಡ್ತಿತ್ತು. ಇವರು ನಾನು ಕೊಡಲ್ಲ ಅಂತ ಹೇಳಿದ್ದಕ್ಕಾಗಿ ಅವರೆಲ್ಲರೂ ಹೋಗಿ ಅವ್ರಿಗೆ ಹೇಳಿ 1 ವರ್ಷ ಹೋದಂಗೆ ಸ್ವಲ್ಪ ರೇಟ್ ಜಾಸ್ತಿ ಫಿಕ್ಸ್ ಆಗುತ್ತೆ ಅಂತೇಳಿ 1-2 ವರ್ಷ ಡಿಲೇ ಮಾಡಿದ್ರು. ಈಗ ಎಲ್ಲರಿಗೂ ಸಹ ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಆಗಲೇ ಆಲ್ರೆಡಿ 1-2 ಓಪನ್ ಆಗಿದ್ದಾವೆ. ಹಾಗಾಗಿ ಈ ರೀತಿಯ ಭ್ರಷ್ಟಾಚಾರಕ್ಕಾಗಿಗೋಸ್ಕರ ಜನರನ್ನ ಯಾಕೆ ಸುಳ್ಳು ಮಾಹಿತಿ ಕೊಟ್ಟರು. ಆಮೇಲೆ ನಮ್ಮ